ಸ್ನೇಹಿತರೆ, ಜೀವನದಲ್ಲಿ ನಾವು ಎಷ್ಟೋ ಪರಿಶ್ರಮ ಪಟ್ಟು ಕೆಲಸ ಮಾಡ್ತಾ ಇರ್ತೀವಿ. ಅದು ಫಲ ಕೊಡ್ತಿರಲ್ಲ. ಮತ್ತು ಅದರಿಂದ ಸಾಕಷ್ಟು ಜೀವನದಲ್ಲಿ ದುಃಖ, ಫ್ರಸ್ಟ್ರೇಷನನ್ನು ನಾವು ಅನುಭವಿಸ್ತಾ ಇರ್ತೀವಿ. ಇದಕ್ಕೇನು ಪರಿಹಾರ ಅಂತ ಸಾಕಷ್ಟು ಜನರಿಗೂ ಹೋಗಿ ಕೇಳ್ತೀವಿ. ಆಮೇಲೆ ನಮಗೆ ಒಂದು ಪರಿಹಾರ ಸಿಕ್ಕಾದನ್ಸುತ್ತೆ, ಓಹೋ ಇದನ್ನು ನಾನು ಮೊದಲೇ ಮಾಡ್ಬೋದಾಗಿತ್ತಲ್ಲ ಅಂತ. ಇಂಥದ್ದೊಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ವ್ಯವಸ್ಥಿತ ಪ್ರಯತ್ನ ಮಾಡ್ತೀನಿ. ಬೆಂಗಳೂರು ಅಂತ ಒಂದು ದೊಡ್ಡ ಊರಲ್ಲಿ ಒಂದು ದೊಡ್ಡ ಕಂಪನಿ, ಅದರಲ್ಲಿ ಒಬ್ಬ ಉತ್ತಮ ಅಂತ ಬ್ರಾಹ್ಮಣ ಮಾಲೀಕನಾಗಿದ್ದ. ಅವನು ತಮ್ಮ ಎಂಪ್ಲಾಯಿಗಳನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದ ಮತ್ತು ಅವರನ್ನು ತುಂಬ ಗಮನಿಸ್ತಿದ್ದ. ಇಂಥದ್ದಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಮತ್ತು ಅತಿ ಬುದ್ಧಿವಂತ ಮತ್ತು ಜವಾಬ್ದಾರಿಯುತವಾದಂಥ ಒಬ್ಬ ಪರಿಶ್ರಮಿ ಕೆಲಸ ಅಲ್ಲಿ ವರ್ಕ್ ಮಾಡ್ತಾ ಇದ್ದ. ಆದರೆ ಅವನಲ್ಲಿ ಒಂದು ದೊಡ್ಡ ದೋಷ ಇತ್ತು. ಏನು ಅಂದರೆ, ಅವನು ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಯಾರೂ ನನಗೆ ಸಹಾಯ ಮಾಡ್ತಿಲ್ಲ, ನನ್ನ ಹೊರೆ ನನ್ನ ಮೇಲೆ ಇದೆ, ನನ್ನಿಲ್ಲದೆ ಇಲ್ಲಿ ಏನೂ ನಡೆಯೋದೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ಯಾವಾಗಲೂ ಅವನು ಮಾಡ್ತಾ ಇದ್ದ. ಅವನು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದ. ಒತ್ತಡ, ಕೋಪ, ಅಸಮಾಧಾನ ಇವೆಲ್ಲವೂ ಅವನ ಮನಸ್ಸಿನಲ್ಲಿ ಹೆಚ್ಚೆಚ್ಚು ಆವರಿಸ್ತಾ ಹೋಗ್ತಾ ಇತ್ತು. ಇದನ್ನೆಲ್ಲ ದಿನಾಲೂ ಮೌನವಾಗಿ ಮಾಲೀಕ ಗಮನಿಸ್ತಿದ್ದ. ಆ ಕಂಪನಿ ಮಾಲೀಕ ತುಂಬ ಸಾಮರ್ಥ್ಯವಂತನಾಗಿದ್ದ. ಅವನತ್ತ ಸಂಪತ್ತು, ಅಧಿಕಾರ, ಇನ್ಫ್ಲೂಯೆನ್ಸು, ಪರಿಹಾರ ಎಲ್ಲವೂ ಸಾಕಷ್ಟು ಅವನ ಕೈಯಲ್ಲಿತ್ತು. ಅವನು ಹಲವಾರು ಬಾರಿ ಆ ನೌಕರನಲ್ಲಿ ಬಂದು ಸುಮ್ಮನೆ ಆವಾಗ ಅವರೊಂದು ಪ್ರಶ್ನೆ ಮಾಡ್ತಾ ಇದ್ದ, ಏನಪ್ಪ ಎಲ್ಲ ಚೆನ್ನಾಗಿದೆಯಾ, ಏನಾದರೂ ಸಹಾಯ ಬೇಕಿದ್ರೆ ಹೇಳಪ್ಪ, ಕೇಳು ಅಂತ. ಆದರೆ ನೌಕರ ಮಾತ್ರ ಗೌರವದಿಂದ ಹೇಳ್ತಿದ್ದ, ಇಲ್ಲ ಸರ್ ನಾನೆಲ್ಲ ನೋಡ್ಕೊಳ್ತೇನೆ ಅಂತ. ಮಾಲೀಕ ಮೌನವಾಗಿ ಹೋಗ್ತಾ ಇದ್ದ. ಅವನು ಸಹಾಯ ಮಾಡಿಲ್ಲ, ಯಾಕೆಂದರೆ ಕೇಳದೆ ಸಹಾಯ ಮಾಡೋದು ಸ್ವೀಕಾರವಾಗೋದಿಲ್ಲ. ಹಾಗಾಗಿ ಅವನು ಸುಮ್ಮನಿರ್ತಿದ್ದ. ಒಂದು ದಿನ ಆ ಪರಿಶ್ರಮಿ ನೌಕರಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಗ್ರಾಹಕರು ಅಸಮಾಧಾನಗೊಂಡರು, ಸಮಯ ಮೀರ್ತು, ಒತ್ತಡ ಹೆಚ್ಚಾಗಿ ಶುರುವಾಯಿತು. ಮೊದಲ ಬಾರಿಗೆ ಆ ನೌಕರ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ ಶುರು ಮಾಡ್ದ. ಅವನು ಸೀದಾ ಮಾಲೀಕನ ಕಚೇರಿ ಕಡೆ ಹೋಗಿ ವಿನಮ್ರವಾಗಿ ಕೇಳಿದ, ಸರ್, ನಾನು ಇದನ್ನು ಒಬ್ಬನೇ ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ, ದಯವಿಟ್ಟು ನನ್ನನ್ನು ಸಹಾಯ ಮಾಡಿ. ಮಾಲೀಕ ಸಣ್ಣ ಮುಗುಳ್ನಗೆಯೊಂದಿಗೆ ಹೇಳ್ದ, ಕೆಲವೇ ನಿಮಿಷಗಳಲ್ಲಿ ಸರಿಯಾದ ಜನರನ್ನು ಕರೆಸಿದ, ಸಂಪನ್ಮೂಲಗಳನ್ನು ಒದಗಿಸಿದ, ತಂತ್ರವನ್ನು ಬದಲಾಯಿಸಿದ, ಸಮಸ್ಯೆ ಸುಲಭವಾಗಿ ಪರಿಹಾರವಾಯಿತು. ನೌಕರ ಆಶ್ಚರ್ಯಗೊಂಡ. ಅವನು ಹೇಳ್ದ, ಸರ್, ಎಷ್ಟು ಸುಲಭ ಆಗಿದ್ದರೆ ನಾನು ಮೊದಲೇ ನೀವು ಯಾಕೆ ನಂಗೆ ಸಹಾಯ ಮಾಡ್ತಾ ಇರಲಿಲ್ಲ ಅಂತ ಕೇಳ್ದ. ಅದಕ್ಕೆ ಮಾಲೀಕ ಮತ್ತೆ ನಗುತ್ತಾ ಉತ್ತರ ಹೇಳ್ದ, ನೀವು ಎಲ್ಲವನ್ನೂ ನಿನ್ನಿಂದಲೇ ಸಾಧ್ಯವೆಂದು ಭಾವಿಸುತ್ತಿದ್ದಾಗ ನನಗೆ ಅವಕಾಶ ಎಲ್ಲಿತ್ತಪ್ಪ. ನೀನು ಎಲ್ಲರ ಮುಂದೆ ತಿಳಿವಾಗಿದ್ದೆ, ಒತ್ತಡದ ಮುಂದೆ ತಿಳಿವಾಗಿದ್ದೆ, ಪರಿಸ್ಥಿತಿ ಮುಂದೆ ತಿಳಿವಾಗಿದ್ದೆ, ಆದರೆ ಸರಿಯಾದ ವ್ಯಕ್ತಿಯ ಮುಂದೆ ಮಾತ್ರ ನೀನು ಬರ್ತಾ ಇರಲಿಲ್ಲ. ಹೌದಲ್ವಾ ಸ್ನೇಹಿತರೆ? ನಮ್ಮ ನಿಜ ಜೀವನದಲ್ಲೂ ಕೂಡ ದೇವರು ಆ ಮಾಲೀಕನೆಂದು ನಮಗೆಲ್ಲರಿಗೂ ಹುಟ್ಟಿದೆ. ಅವನಿಗೆ ಸಾಮರ್ಥ್ಯವಿದೆ, ಅವನಲ್ಲಿ ಸಂಪತ್ತಿದೆ, ಅವನ ಹತ್ತಿರ ಎಲ್ಲರೂ ಇದ್ದಾರೆ. ಅವನು ಮೌನವಾಗಿ ಎಲ್ಲವನ್ನೂ ನಮ್ಮ ನೋಡ್ತಾನೆ ಇರ್ತಾನೆ. ಆದರೆ ನಾವೇನು ಮಾಡ್ತಿರ್ತೀವಿ? ಹಣದ ಮುಂದೆ ತಿಳಿವಾಗುತ್ತೇವೆ, ಪ್ರಭಾವಿ ವ್ಯಕ್ತಿಗಳ ಮುಂದೆ ತಿಳಿವಾಗ್ತೇವೆ, ಆಫೀಸ್ದಲ್ಲಿ ಯಾರ್ಯಾರ್ದು ಕಾಲು ಹಿಡಿತೇವೆ, ಭಯದ ಮುಂದೆ ತಿಳಿವಾಗ್ತೇವೆ, ಚಿಂತೆ ಮುಂದೆ ತಿಳಿವಾಗ್ತೇವೆ. ಕೊನೆಗೆ ಎಲ್ಲ ದಾರಿ ಮುಗಿದ ಮೇಲೆ ಮಾತ್ರ ಆ ದೇವ್ರು ನೆನಪಾಗ್ತಾನೆ. ಆದರೂ ದೇವ್ರ ಕೋಪಗೊಳ್ಳಲ್ಲ, ಅವನ ನಮ್ಮನ್ನು ಕಾಪಾಡ್ತಾನೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ನಾವು ಶರಣಾಗತಿ ಅಂದರೆ ಉತ್ತಮವಾದ ಸರ್ವಶ್ರೇಷ್ಠನಾದ ಪರಮಾತ್ಮನಲ್ಲಿ ಮೊದಲೇ ಶರಣಾಗತಿ ಆದರೆ ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳು ಉತ್ತಮವಾಗಿ ಆಗ್ತವೆ. ಇದೇ ಧರ್ಮವಲ್ವೇ? ಅದಕ್ಕೆ ಸಾಕಷ್ಟು ಇವತ್ತು ಬಡವರು ನೋಡಿ ದೇವರನ್ನು ನಮಸ್ಕಾರ ಮಾಡ್ದೇನೆ ತಮ್ಮ ಕೆಲಸಕ್ಕೆ ಹೋಗಲ್ಲ. ಆದರೆ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಲಕ್ಷಾವಧಿ ಸ್ಯಾಲ್ರಿಯನ್ನು ತಗೊಳ್ತಕ್ಕಂಥವ್ರು ಒಂದು ದಿವಸ ದೇವ್ರ ಮುಂದೆ ನಿಂತು ನಮಸ್ಕಾರ ಮಾಡಲ್ಲ. ಯಾಕೆಂದರೆ ನಾವು ಅವನನ್ನು ಮರೆತು ಬಿಟ್ಟಿರ್ತೀವಿ. ಇದನ್ನು ಸ್ವಲ್ಪ ಬದಲಾಯಿಸಿದರೆ ನಮ್ಮ ಜೀವನ ಅತ್ಯಂತ ಸುಂದರವಾಗುತ್ತೆ. ಈ ಪಾಠವನ್ನು ನೀವು ನಿಮ್ಮ ಮಕ್ಕಳೊಂದಿಗೆ ಬೇರೆಯವರೊಂದಿಗೂ ಕೂಡ ಹಂಚಿಕೊಳ್ಳಿ. ಇದರಿಂದ ಸಮಾಜ ಒಳ್ಳೆಯದಾಗಲಿ. ನಮಸ್ಕಾರ.